ಅಂತ ಭಾವಿಸೋದು. ಮಕ್ಕಳೇ, ದಯವಿಟ್ಟು ಎಂದಿಗೂ ಕೂಡ ನಮ್ಮನ್ನು ನಾವು ದುರ್ಬಲರು ಅಂತ ಅನ್ಕೋಬಾರ್ದು. ಏನು ಸ್ವಾಮೀಜಿ ನೀವು ಇಷ್ಟು ಪಾಸಿಟಿವ್ ಹೇಳ್ತಾ ಇದ್ದೀರಿ, ನನ್ನ ಪಕ್ಕದಲ್ಲಿರೋನು ಅಷ್ಟು ಬುದ್ಧಿವಂತ ನನಗೆ ಗೊತ್ತು, ನಾನು ಅವನಿಗಿಂತ ದಡ್ಡ ಅಂತ ಗೊತ್ತು, ನನಗೆ ನಾನು ಬುದ್ಧಿವಂತ ಅಂತ ಹೇಗೆ ತಿಳ್ಕೊಳ್ಳಿ? ಖಂಡಿತ ಮಗು, ನಿನ್ನ ಮಾತು ನಾನು ಒಪ್ಕೊಳ್ತೇನೆ. ನೀನು ನಿನ್ನನ್ನು ಬೇರೆಯವರೊಂದಿಗೆ ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಮೊದಲು ನೀನು ನಿನ್ನನ್ನು ನಿನ್ನೊಂದಿಗೆ ಹೋಲಿಕೆ ಮಾಡು. 1 ತಿಂಗಳ ಹಿಂದೆ ನೀನು ಹೇಗಿದ್ದೆ, ಇವತ್ತೇನಾದರೂ ನಿನ್ನಲ್ಲೇ ಬದಲಾವಣೆ ಆಗೋದು ನಿನಗೆ ಗೊತ್ತಾಗುತ್ತದೆ. ಇನ್ನೊಂದು ತಿಂಗಳ ನಂತರ ನೀನು ನೋಡಿ, ಈ ರೀತಿ ನಿನ್ನನ್ನು ನೀನು ಸುಧಾರಿಸ್ಕೊಳ್ತಾ ಹೋದರೆ ನಿನಗೆ ಅರ್ಥ ಆಗುತ್ತೆ. ಮನೆ ಮುಂದೆ ನಿಂತರೆ ಆ ಬೀದಿಯಲ್ಲಿರೋ ಎದುರು ಬದ್ರು ಮನೆ ಬಾಗಿಲು ಕಾಣುತ್ತೆ. ನಿಮ್ಮ ಮನೆ ಟೆರೇಸ್ ಮೇಲೆ ಹೋದರೆ ಒಂದು 25 ಮನೆಗಳು ಸಿಂಟೆಕ್ಸ್ ಟ್ಯಾಂಕ್ ಕಾಣುತ್ತೆ. ನಿನಗೆ ತಾಕತ್ತಿದ್ರೆ ನಿಮ್ಮೂರಿನೆಲ್ಲ ವಾಟರ್ ಟ್ಯಾಂಕ್ ಹತ್ತೋ ನಿಮ್ಮ ಇಡೀ ಊರು ಕಾಣುತ್ತೆ. ಆದರೆ ವಾಟರ್ ಟ್ಯಾಂಕ್ ಹತ್ತೋಕ್ಕೆ ನಿನ್ನ ತೊಡೆಗಳಲ್ಲಿ ತಾಕತ್ತಿರ್ಬೇಕಲ್ಲ. ನಡುಗುತ್ತೆ ಕುತ್ತಿಗೆ, ಕಾಲು ನಡುಗುತ್ತೆ, ಅದೇ ಮುಗಿದಂತೆ. ಆದ್ದರಿಂದ ನಿನ್ನ ಪ್ರಯತ್ನ ಮಾಡ್ತಾ ಚಿಕ್ಕ ಕೆಲಸಗಳನ್ನು ನೀನು ಸಕ್ಸಸ್ಫುಲ್ ಆಗಿ ಮಾಡಿದಾಗ, ದೊಡ್ಡ ಕೆಲಸಗಳಿಗೆ ನೀನು ಸನ್ನದ್ಧನಾದಾಗ ನಿನ್ನ ಲೆವೆಲ್ ಆಫ್ ಕಾನ್ಫಿಡೆನ್ಸ್, ನಿನ್ನ ನಿಜವಾದ ಒಂದು ಪ್ರೊಫೈಲ್ ನೀನೇ ತಿದ್ದುಕೊಳ್ತೀಯ. ಮಕ್ಕಳೇ, ಇದು ವಿವೇಕಾನಂದ ನಮ್ಗೆ ಕೊಟ್ಟಂಥ ಪ್ರಿನ್ಸಿಪಲ್ ಆಫ್ ಪಾಸಿಟಿವ್ ಥಿಂಕಿಂಗ್. ಎಂದೂ ಕೂಡ ಸೋಲಿಗೆ ಅಂಜಬೇಡ. ನಂಬರ್ 1. ಎಂದಿಗೂ ಕೂಡ ಗೆಲುವಿನಿಂದ ತಲೆ ತಿರುಗೋದಕ್ಕೆ ಬಿಡಬೇಡ. ಗುರಿ ಎಷ್ಟು ಮುಖ್ಯವೋ ದಾರಿ ಅದಕ್ಕಿಂತ ಹೆಚ್ಚು ಮುಖ್ಯ. 50ನೇ ಹೆಜ್ಜೆಯಲ್ಲಿ ನೀನು ಗುರಿ ಮುಟ್ತೀಯ, ಆದರೆ ನೆನ್ಪಿಟ್ಕೋ, 49ನೇ ಹೆಜ್ಜೆಯಲ್ಲೂ ನೀನು ಸೋಲುವ ಅವಕಾಶವಿದೆ. PT ಉಷಾ 49ನೇ ಹೆಜ್ಜೆಗೆ ಸೋತಿದ್ದು ಸಿಯೋಲ್ ಒಲಿಂಪಿಕ್ಸ್ನ. ಆದ್ದರಿಂದ ಪ್ರತಿಯೊಂದು ಹೆಜ್ಜೆಯೂ ಕೂಡ ದಿ ಫ್ರ್ಯಾಕ್ಷನಬಲ್ ಸಕ್ಸಸ್ ಆಫ್ ಯುವರ್ ಟೋಟಲ್ ಸಕ್ಸಸ್. ಇದನ್ನು ನಿರ್ಲಕ್ಷಿಸಬೇಡ. ಇದನ್ನು ವಿವೇಕಾನಂದ ತುಂಬ ವಿಶೇಷವಾಗಿ ನಮ್ಮ ಮುಂದೆ ಇಟ್ಟರು. ಮತ್ತು ಮತ್ತೆ ಅವರಿಗೆ ಎಚ್ಚರಿಸಿದ್ದೇನು, ಕನ್ವಿಕ್ಷನ್ ಆಫ್ ದಿ ಪವರ್ಸ್ ಆಫ್ ಗುಡ್ನೆಸ್ ಅಂದರೆ ನಿಮಗೆ ಸಕಾರಾತ್ಮಕ ಶಕ್ತಿಗಳಲ್ಲಿ, ಸಕಾರಾತ್ಮಕ ಜೀವನ ನಡೆಸಿದ ವ್ಯಕ್ತಿಗಳಲ್ಲಿ ವಿಶ್ವಾಸ ಇರಬೇಕು. ಒಮ್ಮೆ ಸಭೆಯಲ್ಲಿ ಒಬ್ಬರು ಹೇಳಿದ್ರು, ಸರ್ ನಾವು ದೇವ್ರು ನಂಬಲ್ಲ ಸರ್. ನಿಮ್ಮ ಮನೆಗೆ ಬಂದಾಗ ಬಾಗಿಲಲ್ಲೇ ಒಂದು ಫೋಟೋ ಹಾಕಿದ್ಯಲ್ಲ, ಯಾಕೆ? ಸರ್ ಅವರೇ ಸರ್ ನನ್ನ ಗುರುಗಳು. ಹೌದಾ? ಯಾವ ರೀತಿ ಗುರುಗಳು? ಅವ್ರು ಹೇಳ್ತಾ ಇದ್ರು, ಸರ್ ಯಾವ ದೇವರನ್ನು ನಂಬೇಡ, ಯಾವ ಮೂರ್ತಿ ಪೂಜೆನೂ ಮಾಡಬೇಡ ಅಂತ ಹೇಳಿದ್ರು ಸರ್. ಅವರೇ ಸರ್ ನನ್ನ ಗುರುಗಳು. ಮತ್ತು ಅವ್ರ ಫೋಟೋ ಯಾಕೆ ಇಟ್ಕೊಂಡಿದ್ಯಾ ಅಂತ. ಯಾವ ಗುರುಗಳನ್ನು ನಂಬಬೇಡ, ಯಾವ ದೇವರನ್ನು ನಂಬಬೇಡ ಅನ್ನೋ ಗುರುಗಳ ಫೋಟೋ ಅವ್ರು ಇಟ್ಕೊಂಡಿದ್ದಾನೆ. ಬಾಗಿಲ ಕಡೆಗೆ ಓಡಾಡ್ತಾನಂತೆ, ಅವ್ರು ವಿಧೇಯರಾಗಿ ಅವ್ರ ಕಡೆಗೆ ಓಡಾಡಬೇಕು ಅಂತ ನನ್ನ ಆಸೆ ಸರ್. ನೋಡಿ ಯಾವ ರೀತಿಯಲ್ಲಿ ಇಲ್ಲಿ ಹಿಪೋಕ್ರಸಿ ಉಂಟಾಗುತ್ತೆ ಅಂತಕ್ಕಂಥದ್ದು. ಯಾವುದೇ ಒಂದು ಆದರ್ಶವನ್ನು ಒಂದು ತತ್ವರೂಪದಲ್ಲಿ ಅನುಸರಿಸಬೇಕು. ತಾಕತ್ತಿದ್ದಾಗ ಸಾಮಾನ್ಯನಿಗೆ ತಾಕತ್ತನ್ನು ತತ್ವರೂಪದಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಆಗ ಈ ತತ್ವವನ್ನು ಅನುಸರಿಸಿದಂತಹ ವ್ಯಕ್ತಿಯೇ ನಮ್ಗೆ ಅನಿವಾರ್ಯ ಆಗುತ್ತಾನೆ. ದಯವಿಟ್ಟು ನೋಡಿ, ನೀವು ತುಪ್ಪ ಬೇಕು, ಪಕ್ಕದ ಮನೆಯವ್ರು ಹೇಳ್ತಾರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಬೆಣ್ಣೆ ಇದೆ ಕೊಡ್ಲಾ ಅಂತ. ಏನ್ರಿ ನಾನು ಕೇಳಿದ ತುಪ್ಪ, ನೀವು ಬೆಣ್ಣೆ ಅಂತೀರಿ ಅಂದರೆ ನೀವು ಬಿದ್ದು ಲೂಸರ್. ಬೆಣ್ಣೆ ಕಾಯಿಸೋ ಪೇಷನ್ಸ್ ನಿಮಗಿದ್ರೆ ನಿಮಗೆ ತುಪ್ಪ ಸಿಗುತ್ತೆ. If you really accept that solid, liquid, gaseous and plasma are the 4 different states of a particular element, there ends the matter. ನಿಮಗೆ ಗೊತ್ತಿರಬೇಕಲ್ಲ ಅದು. ಆ ನಿಟ್ಟಿನಲ್ಲಿ ವಿವೇಕಾನಂದ ನಮ್ಮ ಮುಂದೆ ಹೇಳ್ತಾ ಇದ್ದಾರೆ, ಟೇಕ್ ಕೇರ್ ಆಫ್ ದಿ ಮೀನ್ಸ್, ಇಟ್ ವಿಲ್ ಟೇಕ್ ಕೇರ್ ಆಫ್ ದಿ